ರಾಜ್ಯ ರಾಜಕಾರಣದಲ್ಲಿ ಈಗ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಏರ್ಪಡುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ. ಇವತ್ತು ಕುಮಾರಸ್ವಾಮಿ ಅವರು ಮಾತನಾಡಿರುವಂತಹ ದಾಟಿ ನೋಡ್ತಾ ಇದ್ರೆ ಅದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ರಾಮನಗರದ ಜಟಾಪಟಿ. ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಅಂತ ಮರುನಾಮಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಕೆಂಡಾಮಂಡಲರಾಗಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ರಸ್ತೆಗಳಿಗೆ ಚಿನ್ನದ ತಗಡನ್ನ ಹೊಡೆಸ್ತಾರ, ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೆಂಗಲ್ ಹನುಮಂತಯ್ಯ ಹೆಸರನ್ನ ಇಡಬಹುದಾಗಿತ್ತು. 3 ಸಿಎಂಗಳನ್ನ ನೀಡಿರುವಂತಹ ತಾಲೂಕು ರಾಮನಗರ. 2007ರಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕಾಗಿತ್ತು. ಚುನಾವಣೆ ಬಳಿಕ ಎಲ್ಲ ಬದಲಾಗತ್ ನೋಡ್ತಾ ಇರಿ. ದೆಹಲಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಹಾಗೂ ಸುಮಾರು ವಿಚಾರಗಳನ್ನ ಕೋಟ್ ಮಾಡಿದ್ದಾರೆ. ಅವರು ಯಾವಾಗ ವಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಅವಕಾಶ ಇತ್ತು, ಆಮೇಲೆ ಇದರದ್ದು ಹಿನ್ನೆಲೆ ಏನು, ಆಮೇಲೆ ತಮ್ಮ ವಿರುದ್ಧ ಆಗ್ತಾ ಇರುವಂತಹ ಕೇಸ್ಗಳ ತನಿಖೆಗೆ ಸಂಬಂಧಪಟ್ಟಂತೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ತಂದಿದ್ದಾರೆ. ಒಂದು, ರಾಮನಗರದ ಜಿಲ್ಲಾ ಕೇಂದ್ರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಕೊಂಡವ್ರೆ. ದುಡ್ಡಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ. ದುಡ್ಡಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಯಾವ ಥರ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ವಂತ ಮಾಡ್ತಾರಂತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ 2005-6ರಿಂದ ನಡ್ಕೊಂಬಂಥದ್ದು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಬಾಲು ಅವರು ಸಾರಿಗೆ ಸಚಿವರಿದ್ದರು. ತಮಿಳುನಾಡಿನ ಹಿರಿಯ ಸದಸ್ಯರು ಟಿ ಆರ್ ಬಾಲು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಹಣ ಕೊಡೋಕ್ಕೂ ತಯಾರಾಗಿದ್ದರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಷನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲಿಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ 2000 ಕುಮಾರಸ್ವಾಮಿ ಅವರು ಸುಮಾರು ವಿಚಾರಗಳನ್ನು ಹೇಳ್ತಾ ಇದ್ರು. ಅಭಿವೃದ್ಧಿ ವಿಚಾರದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಮತ್ತು ಕಾಮಗಾರಿ ಘೋಷಣೆ ಆಗುತ್ತೆ, ಬಟ್ ಹಣವನ್ನು ಎಲ್ಲಿಂದ ತರ್ತಾರೆ ಅಂತ ಪ್ರಸ್ತಾಪ ಮಾಡ್ತಾ ಇದ್ರು. ಮತ್ತು ರಾಮನಗರದ ಹೆಸರನ್ನ ಮರುನಾಮಕರಣ ಮಾಡುವಂತಹ ಹೆಜ್ಜೆ ಏನಿದೆ DCM DK ಶಿವಕುಮಾರ್ ಅವ್ರದ್ದು, ಅದಕ್ಕೆ ವ್ಯಾಪಕ ಆಕ್ರೋಶ. ಬಿಕಾಸ್ ರಾಜಕೀಯ ಅಸ್ತಿತ್ವ ದೇವೇಗೌಡರ ಫ್ಯಾಮಿಲಿ ಹಾಸನದಿಂದ ವಲಸೆ ಬಂದ ಮೇಲೆ ಕಂಡುಕೊಂಡಿದ್ದೇ ರಾಮನಗರದಲ್ಲಿ. ರಾಮನಗರ ಜಿಲ್ಲೆ ಉದಯ ಆಗೋದಕ್ಕೂ ಕುಮಾರಸ್ವಾಮಿ ಅವರೇ ಕಾರಣ. ಅದನ್ನು ರಿವರ್ಸ್ ಮಾಡಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ DK ಶಿವಕುಮಾರ್. ರಿವರ್ಸ್ ಮಾಡೋ ಸಾಮರ್ಥ್ಯ ನನಗಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಇದರ ವಿರುದ್ಧ ಆಕ್ರೋಶವನ್ನು ಈಗ ವ್ಯಕ್ತಪಡಿಸಲಿಲ್ಲ ಅಂದರೆ ಅದು ಅವರ ಅಸ್ತಿತ್ವದ ಪ್ರಶ್ನೆ. ಹೀಗಾಗಿ ಆಕ್ರೋಶ ವ್ಯಕ್ತಪಡಿಸೋದನ್ನು ಮುಂದುವರಿಸಿದ್ದಾರೆ. ಬಟ್ ಇದನ್ನು ಹೆಂಗೆ ಟ್ಯಾಕಲ್ ಮಾಡ್ತಾರೆ? ಕೇವಲ 2 ದಿನಗಳ ಸ್ಟೇಟ್ಮೆಂಟಿಗೆ ಮಾತ್ರ ಇದು ಸೀಮಿತ ಆಗುತ್ತಾ, ಅಥವಾ ಕೇಂದ್ರ ಸರ್ಕಾರದಿಂದ ಮತ್ತೆ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸೆಡ್ಡು ಹೊಡೆಸುವಂತಹ ಸಾಮರ್ಥ್ಯ ಇದೆಯಾ, ಅದನ್ನು ನೋಡಬೇಕಾಗತ್ತೆ. ಯಾಕಂದರೆ ಗೆಜೆಟೆಡ್ ನೋಟಿಫಿಕೇಶನ್ ಮೂಲಕನೇ ಅದು NOC ಬಂದ ನಂತರ ಚೇಂಜ್ ಆಗೋಕ್ಕೆ ಸಾಧ್ಯ. ರಾಮನಗರಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅಂತ ಆ ಪುಣ್ಯಾತ್ಮನಿಗೆ ಏನು ಗೊತ್ತು? ಸರ್ಕಾರಿ ದಾಖಲೆ ತೆಗೆದು ನೋಡಲಿ. ಕುಮಾರಸ್ವಾಮಿ ಕೊಡುಗೆ ಏನು ಅಂತ DCM ಕೇಳ್ತಾರೆ. ರಾಮನಗರಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅಂತ ಆ ವ್ಯಕ್ತಿಗೆ ಏನು ಗೊತ್ತು ಅಂತ ಕೇಳಿದ್ದಾರೆ. ಸರ್ಕಾರಿ ದಾಖಲೆಯನ್ನು ತೆಗೆದು ಬೇಕಾದರೆ ಮಾತಾಡೋದಕ್ಕೆ ಬರಲಿ. ಬಹಿರಂಗ ಚರ್ಚೆಗೆ ನಾನು ತಯಾರಿದ್ದೀನಿ, ಅವ್ರು ತಯಾರಾ ಅಂತ ಸವಾಲ್ ಹಾಕ್ತಾ ಇದ್ದಾರೆ. ಪಂಥಾಹ್ವಾನವನ್ನು ಕೊಡ್ತಾ ಇದ್ದಾರೆ. HD ಕುಮಾರಸ್ವಾಮಿ ಅವರು ರಾಮನಗರದ ಅಭಿವೃದ್ಧಿಯ ಹರಿಕಾರ ಯಾರು ಅನ್ನೋದ್ರ ಬಗ್ಗೆ. ಸಚಿವ ಸಂಪುಟದಲ್ಲಿ ಪ್ರಮುಖವಾಗಿ ಬಹುಶಃ 2 ಸಬ್ಜೆಕ್ಟ್ ತಂದಿದ್ದಾರೆ. ಒಂದು, ರಾಮನಗರದ ಜಿಲ್ಲಾ ಕೇಂದ್ರವನ್ನು ಬೆಂಗಳೂರು ದಕ್ಷಿಣ
ಜಿಲ್ಲಾ ಕೇಂದ್ರವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡಿರೋದು. ಇನ್ನೊಂದು 17,000 ಕೋಟಿ ಟನಲ್ ರೋಡನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ತೀರ್ಮಾನ ಆಡಳಿತಾತ್ಮಕವಾದಂಥ ಮಂಜೂರಾತಿ ಕೊಟ್ಕೊಂಡವ್ರೆ. ದುಡ್ಡೆಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿಲ್ಲ. ದುಡ್ಡೆಲ್ಲಿ ತಂದ ಅದಕ್ಕೆ ಕಾರ್ಯಕ್ರಮ ಕೊಡ್ತೀವಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪರಸ್ಪರ ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ನಂತರ ಟನಲ್ ರೋಡ್ ಬಗ್ಗೆ ಯಾವ ಥರ ಹೋಗಬೇಕು ಅನ್ನೋ ತೀರ್ಮಾನ ಇನ್ನೂ ಮಾಡಿಲ್ವಂತ ಮಾಡ್ತಾರಂತೆ. ಬೆಂಗಳೂರು ನಗರದಲ್ಲಿ ಔಟರ್ ಪೆರಿಫೆರಿಯಲ್ ರಿಂಗ್ ರೋಡ್ 2005-6ರಿಂದ ನಡ್ಕೊಂಬಂಥದ್ದು. ನಾನು 2006-7 ಮುಖ್ಯಮಂತ್ರಿ ಇದ್ದಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. ಬಾಲು ಅವರು ಸಾರಿಗೆ ಸಚಿವರಿದ್ದರು. ತಮಿಳುನಾಡಿನ ಹಿರಿಯ ಸದಸ್ಯರು ಟಿ ಆರ್ ಬಾಲು ಅವ್ರ ಜೊತೆ ಚರ್ಚೆ ಮಾಡಿ ಅವರು ಅವತ್ತು ಹಣ ಕೊಡೋಕ್ಕೂ ತಯಾರಾಗಿದ್ದರು. ನಮ್ಮ ಕಾಲದಲ್ಲಿ ಟೆಂಡರ್ ನೋಟಿಫಿಕೇಷನ್ ಎಲ್ಲ ಮಾಡಿ ಎಲ್ಲ ಒಂದು ಲೆವೆಲಿಗೆ ತಂದು ಆ ಕಾರ್ಯಕ್ರಮಕ್ಕೆ ಯೋಜನೆ ಜಾರಿಗೆ ತರೋದಕ್ಕೆ 2006-7 ಹಲವಾರು ತೀರ್ಮಾನ ಮಾಡಿದೆ. ಇವತ್ತು 17 ವರ್ಷ ಆಗಿದೆ. ಬರೀ ಚರ್ಚೆಗಳಂತಲ್ಲೇ ಇಟ್ಕೊಂಡಿದ್ದಾರೆ. ಅವತ್ತಿನ 3,000 ಕೋಟಿ ಪ್ರಾಜೆಕ್ಟ್ ಇವತ್ತು 28,000 ಕೋಟಿ ತಗೊಂಡು ಹೋಗವ್ರೆ. ಸುದೀರ್ಘವಾಗಿ ಅವ್ರು ಮಾತಾಡ್ತಾ ಇದ್ರು. ಅಂದರೆ ಯಾವ ಸಂದರ್ಭದಲ್ಲಿ ಔಟರ್ ರಿಂಗ್ ರೋಡ್ಗೆ ಅವಕಾಶವನ್ನು ಮಾಡಿಕೊಡ್ಲಾಯಿತು, ಪೆರಿಫೆರಲ್ ರಿಂಗ್ ರೋಡ್ ಯಾವಾಗ ಆಯಿತು, ಆಮೇಲೆ ಇವ್ರದ್ದು ಪಾತ್ರ ಏನಿತ್ತು, ಅದರಲ್ಲಿ ಇವ್ರದ್ದು ಕೊಡುಗೆ ಏನಿತ್ತು, ಅದೆಲ್ಲವನ್ನ ಹೇಳ್ತಾ ಇದ್ರು.